ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾವಿವತ್ತು ಬೆಳಗ್ಗೆನೇ ಶುಕ್ರವಾರ ಗೌಡ್ಗೆರೆಗೆ ಹೋಗಬೇಕು ಅಂತ ಅಕ್ಕ ಹೇಳಿದರು. ಸರಿ ಆಯಿತು ಅಂತ ನಾನು ಬಂದೆ. ಅವ್ರು ಫಸ್ಟೇ ಬಂದು ಕೂತಿದ್ದರು. ಆಮೇಲೆ ನಾನು ಬಂದೆ. ನಾನು ಬಂದು ನೋಡಿದಾಗ ಬಸ್ ಇರಲಿಲ್ಲ ಅವಾಗಿನ್ನೂ. ತುಂಬ ಜನ ನಿಂತ್ಬಿಟ್ಟಿದ್ರು. ಏನಕ್ಕ ಇಷ್ಟೊಂದು ಜಾತ್ರೆ, ನಾವು ಗ್ಯಾರಂಟಿ ಗೌಡ್ಗೆರೆಗೆ ಹೋಗ್ತೀವ, ಬಸ್ ಸಿಗುತ್ತಾ ಅಂತ ನಾನು ಹೇಳಿದೆ. ನೋಡೋಣ ಬಿಡಮ್ಮ, ಬಸ್ ಬರ್ತೈತೆ ಅಂತ ಅಕ್ಕ ಹೇಳಿದ್ರು. ಸರಿ ಆಯಿತು ಅಂತ ನಿಂತಿದ್ವಿ. ಬಸ್ ಬಂದರೆ ನೋಡಿ, 2 ಬಸ್ಸಿಗೆ ಹೋಗೋ ಜನ ಒಂದೇ ಬಸ್ಸಿಗೆ ನಿಂತವ್ರೆ. ಹೆಂಗೆ ಅಂದರೆ ಒಬ್ಬರ ಮೇಲೆ ಒಬ್ರು ಹತ್ತುತ್ತವ್ರೆ. ನಾವು ಸೈಡಲ್ಲಿ ನಿಂತ್ಕೊಂಡ್ಬಿಟ್ವಿ. ಯಾಕಂದರೆ ಈ ಜನ ನೋಡಿಬಿಟ್ರೆ ನಮಗೆ ಭಯ ಆಗ್ಬಿಡುತ್ತೆ ನಿಜವಾಗ್ಲೂ. ಯಪ್ಪ ತುಳ್ದು ಹಾಕ್ಬಿಡ್ತಾರೆ ಅಂದ್ಬಿಟ್ಟು ನಾವು ಸೈಡಲ್ಲಿ ನಿಂತ್ಕೊಂಡ್ವಿ. ತುಂಬ ಅಂದರೆ ತುಂಬ ಜನ. ಆಮೇಲೆ ಇವತ್ತು ಶುಕ್ರವಾರ ಮತ್ತು ಮಂಗಳವಾರ, ಭಾನುವಾರ ತುಂಬ ರಶ್ ಇರುತ್ತೆ ಗೌಡ್ಗೆರೆಗೆ. ಬಾಕಿ ಟೈಮಲ್ಲಿ ಅಷ್ಟೊಂದು ರಶ್ ಇರೋಲ್ಲ. ಯಾಕೆ ಅಂದರೆ ನೈಟ್ ಹೋದರೂ ಅಷ್ಟೊಂದು ರಶ್ ಇರೋಲ್ಲ. ಯಾಕೆ ಗೊತ್ತಾ, ಬೆಳಗ್ಗೆನೇ ಬಂದು ಎಲ್ಲ ಹೋಗ್ಬಿಟ್ಟಿರ್ತಾರೆ. ನಾವು ನೈಟು ಒಂದು ಸತಿ ಹೋಗಿದ್ವಿ, ಮತ್ತು ಬೆಳಗ್ಗೆ ಟೈಮು ಹೋಗಿದ್ದೀನಿ. ನಾನು ಸುಮಾರು ಸತಿ ಹೋಗಿದ್ದೀನಿ, ಆದರೆ ಇಷ್ಟೊಂದು ರಶ್ ಇಲ್ಲ. ಬಟ್ ನಾನು ಮಂಗಳವಾರ ಶುಕ್ರವಾರ ಯಾವತ್ತೂ ಜಾಸ್ತಿ ಹೋಗಿಲ್ಲ. ಹಂಗಾಗಿ ನಾನು ಬಿಡೋದಿಂದಲೇ ಹೋಗಿರೋದು. ನೋಡಿ ಅಕ್ಕ ಇನ್ನೂ ಇಷ್ಟು ಜನ ನಿಂತವ್ರೆ. ಆ ಜನ ಅಲ್ದಲೇ ಇಷ್ಟು ಜನ ನಿಂತವ್ರೆ. ಅಕ್ಕ ನಾನು ಸೈಡಲ್ಲಿ ನಿಂತ್ಕೊಂಡ್ಬಿಟ್ವಿ. ಇನ್ನೊಂದು ಬಸ್ ಬರಲಿ ಬಿಡು ಹೋಗೋಣ, ಯಾಕೆ ಬೇಕು ಆಮೇಲೆ ಅಂತೇಳಿ ಹೋಗಲಿಲ್ಲ. ಮತ್ತು ಇನ್ನೊಂದು ಬಸ್ಸು ಬಂತು ನೋಡಿ. ಆ ಬಸ್ಸು ನಿಂತವ್ರೆ ಜನಗಳು, ನಿಜವಾಗ್ಲೂ ಹತ್ತುತ್ತಾನೆ ಇಲ್ಲ. ಆಮೇಲೆ ಅಲ್ಲಿ ಒಳಗಡೆ ಹೋಗೋರು ಸಹ ಅದು ಪಾಪ ಗಂಡಸ್ರಿಗೂ ಸಹ ಜಾಗ ಬಿಡ್ತಾಯಿಲ್ಲ. ಆಮೇಲೆ ಇನ್ನೊಂದು ಬಸ್ ಬಂತು, ಆ ಬಸ್ಸಿಗೆ ಕೂತ್ಕೊಂಡ್ವಿ. ನಾನು ಹಿಂದಗಡೆ ಬಂದು ಕೂತ್ಕೊಂಡೆ, ಅಕ್ಕ ಮುಂದೆನೇ ನಿಂತಿದ್ರು. ನಾನು ಹಂಗೆ ವಿಡಿಯೋ ಮಾಡ್ಕೊಂಡೆ. ನೋಡಿ ಎಷ್ಟು ಜನ, ಅಪ್ಪ ದೇವರೇ. ನಿಜವಾಗ್ಲೂ ನಾನು ಒಂದು ಹೇಳ್ತೀನಿ, ಮಂತ್ರಾಲಯಕ್ಕೆ ಹೋಗಿ ಬರ್ಬೋದು, ಬಟ್ ಇಲ್ಲಿ ಗೌಡ್ಗೆರೆಗೆ ಹೋಗಿ ಬರೋಕ್ಕಾಗಲ್ಲ. ಆಮೇಲೆ ನಾವು ಹಂಗೆ ಹೋಗ್ತಾ ಎಲ್ಲ ಕೆಳಗಡೆನೇ ಕೂತ್ಕೊಂಡ್ಬಿಟ್ರು. ಅಲ್ಲಲ್ಲೇ ಕೂತ್ಕೊಂಡ್ಬಿಟ್ರು ಬಸ್ಸಲ್ಲಿ. ನೋಡಿ ಇಲ್ಲೆಲ್ಲ ಇಷ್ಟು ಜನ ನೆಲದಲ್ಲೇ ಕೂತ್ಕೊಂಡೆಲ್ಲ ನಿದ್ದೆ ಮಾಡ್ತಾವ್ರೆ. ಇವ್ರು ಯಾರೋ ನಮ್ಮ ಕಾಲ ಹತ್ರ ಬಂದು ಕೂತ್ಕೊಂಡ್ಬಿಟ್ರು. ನಮಗೊಂಥರ ಮುಜುಗರ ಆಯಿತು. ಯಾಕಂದರೆ ಕಾಲ ಹತ್ರ ಬಂದು ಕೂತಿದ್ದೀರಾ, ದೂರ ಕೂತ್ಕೊಳ್ಳಿ ಅಂದ್ವಿ. ಪಾಪ ಕೂತ್ಕೊಳ್ರಕ್ಕ ಅಂದರು. ಯಾಕಂದರೆ ಎಷ್ಟು ತನಕ ನಿಂತ್ಕೊತಾರೆ, ಇಲ್ಲಿಂದ ಗೌಡ್ಗೆರೆಗೆ ಹೋಗೋದು ಬೇಡವಾ? ಹಂಗಾಗಿ ಅಕ್ಕ ನಾನು ಸೀಟ್, ಆಮೇಲೆ ಅಕ್ಕನಿಗೆ ಸೀಟ್ ಇರಲಿಲ್ಲ. ಪಕ್ಕದಲ್ಲಿ ಒಬ್ಬರು ಹುಡುಗಿ ಕೂತಿದ್ರು. ಅವ್ರು ಕುಣಗ್ಲಲ್ಲಿ ಇಳ್ಕೊಂಡ್ರು. ಅಕ್ಕಂಗೆ ಸೀಟ್ ಬಿಟ್ಟರು. ಅಕ್ಕಂಗೂ ತುಂಬ ಹೊತ್ತಿನಿಂದ ಕಾಲು ನೋವು ಪಾಪ. ಅದಕ್ಕೂ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೊಂದು ಸೀಟ್ ಸಿಕ್ತು. ನಾನು ಅಕ್ಕ ಇಬ್ಬರು ಸೀಟಲ್ಲಿ ಕೂತ್ಕೊಂಡ್ವಿ. ನೋಡಿ ಗೌಡ್ಗೆರೆಗೆ ಅಂತೂ ಇಂತೂ ಗೌಡ್ಗೆರೆಗೆ ಬಂದ್ವಿ. ರಶ್ಶೋ ಏನೋ ರಶ್ಶನಾಗಲಿ ಏನಾಗಲಿ ಅಂತ ಬಂದ್ವಿ. ಇಲ್ಲೇನು ಹೂವು ಮುಡ್ಕೊಂಬಂದ್ರೆ ಮತ್ತು ಏನು ಶೃಂಗಾರ ಏನು ಮಾಡ್ಕೊಂಬರಂಗಿಲ್ಲ ಇಲ್ಲಿ. ಶೃಂಗಾರ ನಾವೇನಾದರೂ ಅಚ್ಚುಕಟ್ಟಾಗಿ ಹೂವು ಮುಡ್ಕೊಂಡು ನೀಟಾಗಿ ಹೋದ್ವಿ, ನಮ್ಮ ಸೀರೆನೂ ಕಿತ್ತಾಕ್ಬಿಟ್ಟು ಬೇಕಾದರೆ ನಿಲ್ಲಿಸ್ಬಿಡ್ತಾರೆ. ಅಂಥ ಜನ ಬರ್ತಾರೆ ಗೌಡ್ಗೆರೆಗೆ. ನಿಜವಾಗ್ಲೂ ಬೇಕಾದ್ರೆ ಮೈಮೇಗಳಿರೋ ಸೀರೆನೂ ಬಿಡೋಲ್ಲ ಜನ, ಅದನ್ನು ಕಿತ್ತಿ ಹಚ್ಬಿಡ್ತಾರೇನಪ್ಪ. ಅಷ್ಟು ಒಂದು ಆಕ್ರೋಶ ಜನಗಳಿಗಂದರೆ, ಆಕ್ರೋಶ ಅಂದರೆ ಅಷ್ಟು ಹತ್ತಬೇಕು ಜನಗಳು. ಬೇಗ ಓಡೋಗ್ಬಿಡ್ಬೇಕು ಬಸ್ಗೆ, ಬೇಗ ಸೀಟ್ ಹಿಡಿಬೇಕು. ದೇವಸ್ಥಾನಕ್ಕೆ ಹೋಗಲಿ ಅರ್ಜೆಂಟು, ಮನೆಗೆ ಬರುವಾಗ ಅರ್ಜೆಂಟು. ಅಂತೂ ಇಂತೂ ಬಂದ್ವಿ. ತಮ್ಮ ಆಕ್ರೋಶನೆಲ್ಲ ವ್ಯಕ್ತಪಡಿಸ್ತಾರೆ ಬಸ್ಗಳು ಹತ್ಬೇಕಾದ್ರೆ ಜನ. ಇಲ್ಲಿ ಹತ್ರಿ ಹಂಗೆ ಹಿಂಗೆ ಮನುಷ್ಯರ ಅಂತ ಅವರವರೇ ಹೇಳ್ಕೊತಾರೆ. ಮನುಷ್ಯರ ಹಂಗೆ ಹಿಂಗೆ ಅಂತಾರೆ, ಮತ್ತು ಅವರೇ ಹತ್ತುತ್ತಾರೆ. ಬಂದೆ. ಇದು ನಾನು 6ನೇ ಸತಿ ನಾನು ಗೌಡ್ಗೆರೆಗೆ ಹೋಗ್ತಾ ಇರೋದು. 5 ಸತಿ ಹೋಗಿದ್ದೆ ನಾನು. 5 ಸತಿ ಹೋಗಿ 3 ಸತಿ ಕಾಯಿ ಕಟ್ಟಿದ್ದೆ. 2 ಸತಿ ನಾನೇನು ಕಟ್ಟಲಿಲ್ಲ. ಬಟ್ ಇದು 6ನೇ ಸತಿ ನಾನು ಹೋಗ್ತಾ ಇರೋದು. ಅಕ್ಕನ ಜೊತೆ ಇದು 2ನೇ ಸತಿ ಹೋಗ್ತಾ ಇರೋದು. ಹಂಗಾಗಿ 6ನೇ ಸತಿ ಬಂದಿದ್ದೀನಿ ತಾಯಿ ಸನ್ನಿಧಿಗೆ. ನಂಗೆ ತುಂಬ ಇಲ್ಲಿ ಬದಲಾದಂಗೆ ಕಾಣಿಸ್ತು. ಯಾಕಂದರೆ ಫಸ್ಟೆಲ್ಲ ಒಂದು ಕಡೆ ಸೈಡಿಂದ ಹೋಗ್ತಿದ್ವಿ, ಈಗ ಒಂದು ಕಡೆ ಸೈಡು ಒಂಥರ ಬದಲಾದಂಗೆ ಕಾಣಿಸ್ತಿತ್ತು. ಆದರೂ ನೋಡ್ತಾ ಹೋದೆ ನಾನು. ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಎಷ್ಟು ಬಿಸಿಲು ಅಂದರೆ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲಿತ್ತು. ಅದರಲ್ಲೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಹೋಗ್ತಾನೆ ಇದ್ದೀವಿ ನಡ್ಕೊಂಡು. ಹೋಗ್ಬೇಕಲ್ವ, ಅಲ್ಲಿ ಬಸ್ ಸ್ಟಾಪಿಂದ ಅಲ್ಲಿಗೆ ಅಂಗಡಿಗಳೆಲ್ಲ ಇಟ್ಟಿದ್ರಲ್ಲ, ಅದೆಲ್ಲ ಹಿಂಗೆ ನೋಡ್ಕೊಂಡು ಹೊರಟ್ವಿ. ನೋಡಿ ಇದೆಲ್ಲ ಈ ಕಡೆ ಗಾಡಿಗಳು, ಮತ್ತು ಚಪ್ಪಲಿ ಬಿಡಬೇಕಲ್ಲ, ಎಲ್ಲಿ ಬಿಡೋದು ಅಂದ್ಕೊಂಡು ಹೋಗ್ತಾ ಇದ್ವಿ. ಅಲ್ಲೆಲ್ಲ ಒಂದು ಮೂಲೆಯಲ್ಲಿ ಬಿಟ್ಬಿಟ್ಟು ಇಲ್ಲೆಲ್ಲ ಅಕ್ಕ ನನಗೊಂದು ಸರ ಎಲ್ಲ ಕೊಡಿಸಿದ್ರು ಅಕ್ಕನ ಜೊತೆ ಲಾಸ್ಟ್ ಟೈಮ್ ನಾನು ಬಂದಾಗ. ಅದೆಲ್ಲ ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಹೋಗಿ ಪೂಜೆ ಮಾಡಿಸ್ಕೊಂಡು ಬೇಗ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತೇಳಿ ಅಕ್ಕ ಅಂತಿದ್ರು. ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ಹೊರಟ್ವಿ. ಹೋಗ್ತಾನೆ ಇದ್ದೀವಿ ಇನ್ನು ನಡ್ಕೊಂಡು. ಈ ಕಡೆ ಎಲ್ಲ ಅಂಗಡಿಗಳು, ಮಾವಿನಕಾಯಿ ಎಲ್ಲ ಮಾರ್ತಿರ್ತಾರೆ ಇಲ್ಲೆಲ್ಲ. ಜನ ಅಂದರೆ ಜನ, ಅಪ್ಪ ಜನ ನೋಡಿ ಎಷ್ಟು ಜನ ಐತೆ ಅಂದರೆ. ಅದೇನು ಗೌಡ್ಗೆರೆಗೆ ಜನ ಇಷ್ಟೊಂದು ಜನ ಬರ್ತಾರೋ ನನಗಂತೂ ಗೊತ್ತಿಲ್ಲ. ಎಲ್ಲೂ ಜನ ಇಷ್ಟು ರಶ್ ಇರೋಲ್ಲ. ಇತ್ತೀಚೆಗಂತೂ ರಶ್ಗಳಿಲ್ಲ ಜನಗಳು. ಈ ದೇವಸ್ಥಾನಕ್ಕೆ ಅಪ್ಪ ಇಷ್ಟೊಂದು ರಶ್ಶು ಏನಕ್ಕೋ ಗೊತ್ತಿಲ್ಲ. ಈ ದೇವಸ್ಥಾನಕ್ಕಂತೂ ಸಿಕ್ಕಾಪಟ್ಟೆ ರಶ್ಶು. ಬೇರೆ ಕಡೆ ಎಲ್ಲ ಅಷ್ಟೊಂದು ರಶ್ ಇಲ್ಲ ಅನಿಸುತ್ತೆ. ನಾನು ನೋಡಿರೋಂಗೆ ಅಷ್ಟೊಂದು ರಶ್ ಇಲ್ಲ. ಆಮೇಲೆ ನಾವು ಶಿರಾಕ್ಕೆ ಸುಮಾರು ಸತಿ ಹೋಗ್ತಾ ಇರ್ತೀವಿ.
ಅಲ್ಲೂ ಅಷ್ಟೇ ಇಷ್ಟೊಂದು ರಶ್ ಇರಲ್ಲ. ಆದ್ರೆ ಬಸ್ಗಳು ರಶ್ ಇರಲ್ಲ, ಜನ ಇರ್ತಾರೆ, ಬಸ್ಸು ರಶ್ ಇರಲ್ಲ ಅಷ್ಟೇ. ಅಷ್ಟು ಒಂದು ರಶ್ ಇಲ್ಲಿ ಗೊತ್ತಿಲ್ಲ, ಬಸ್ಸು ಹಂಗೆ ರಶ್ ಇರುತ್ತೆ, ಇಲ್ಲಿ ಬರೋಂಥ ಜನಗಳು ಹಂಗೆ ಇರ್ತಾರೆ, ರಶ್ಶೇ ಇಲ್ಲಿ ಯಾವಾಗ್ಲೂ. ಆಮೇಲೆ ನಾನು ಒಳಗಡೆಯಿಂದ ಹಿಂಗೆ ಡೈರೆಕ್ಟು ದರ್ಶನ ಮಾಡ್ಕೊಂಡು ಹೋಗೋಣ ಕಾಯಿ ಕಟ್ಟಿಬಿಟ್ಟು ಅಂತ, ಅಕ್ಕನ ಕಾಯಿ ಕಟ್ಟಬೇಕು ಅಂತ ಹರ್ಸ್ಕೊಂಡಿದ್ರಂತೆ, ಕಾಯಿ ಕಟ್ಬಿಟ್ಟು ಹೋಗೋಣ ಅಂತ ಅಂತ ಅಂದೆ. ಅಕ್ಕ ಬಾರಮ್ಮ ಹೆಂಗೋ ಬಂದಿದ್ದೀವಿ, ಹಂಗೆ ಒಳಗಡೆ ದರ್ಶನ ಮಾಡ್ಕೊಂಡು ಹೋಗೋಣ ಲೈನಲ್ಲಿ ಅಂತ ಅಂದರು. ಅಕ್ಕ ಲೈನ್ ಆದರೆ ಲೇಟ್ ಆಗ್ತೈತೇನೋ ಅಂದೆ. ಇಲ್ಲ ಬಾ ಅಂತೇಳಿ ಅಂತ ಅಂತಿದ್ರು. ಅಲ್ಲೆಲ್ಲ ಒಂದು ಸ್ವಲ್ಪ ಜನ ನಿಂತಿರೋದು ಅಕ್ಕಂಗೆ ಕಾಣಿಸ್ತು. ಸರಿ ಆಯಿತು ಅಂದ್ಬಿಟ್ಟು ನೋಡ್ತಾ ಇದ್ದೆ ಜನ ಅವರ ಇಲ್ವಾ ಅಂತ. ಜನ ಏನು ಕಮ್ಮಿ ಇದ್ದರು. ಹಂಗೆ ಲೈನಿಗೆ ಬಂದ್ವಿ ನೋಡಿ. ಇದು ಫಸ್ಟ್ ಟೈಮು ನಾನು 6ನೇ ಸತಿ ಬಂದಾಗ ಲೈನಲ್ಲಿ ನಿಂತ್ಕೊಂಡಿರೋದು. ನಾನು ಯಾವತ್ತೂ ಈ ಥರ ಲೈನಲ್ಲಿ ನಿಂತೇ ಇಲ್ಲ. ಗೌಡ್ಗೆರೆಗೆ ಹೋದಾಗೆಲ್ಲ ಡೈರೆಕ್ಟ್ ದರ್ಶನ ಮಾಡ್ಕೊಂಡು ಸುಮ್ಮನೆ ಹೋಗ್ಬಿಟ್ಟಿದ್ದೀನಿ ನಾನು. ಅಂದರೆ ಮುಂದೆಗಡೆ ತಾಯಿ ವಿಗ್ರಹಕ್ಕೆ ಪೂಜೆ ಮಾಡಿಬಿಟ್ಟು ಮೇಲ್ಗಡೆ ತಾಯಿನ ದರ್ಶನ ಮಾಡ್ಕೊಂಡು ಹೋಗಿರೋದಷ್ಟೇ ನಾನು. ಇಲ್ಲಿ ಲೈನಲ್ಲಿ ಕೂತಿದ್ವಿ, ಇನ್ನೂ ಬಸಪ್ಪಂಗೆ ಪೂಜೆ ಮಾಡ್ತಾಯಿದ್ರು. ನಾವು ಇನ್ನು ಲೈನ್ ಒಳಗಡೆ ಹೋಗಿರಲಿಲ್ಲ, ಇಲ್ಲಿ ಕೂತಿದ್ವಿ ನೋಡಿ. ಮುಖ ಎಲ್ಲ ಹೆಂಗಾಗ್ಬಿಟ್ಟೆ ಸೆಕೆಗೆ. ನಿಜವಾಗ್ಲೂ ಗೌಡ್ಗೆರೆಗೆ ಏನಾದರೂ ಬಂದರೆ ಸುಮ್ಮನೆ ಏನಪ್ಪ ಅಂದರೆ ಸುಮ್ಮನೆ ಹೆಂಗಂದ್ರಂಗೆ ಹೋಗ್ಬೇಕಷ್ಟೇ. ಹೂವು ಗೀವ ಏನು ಮುಡ್ಕೊಳಂಗಿಲ್ಲ, ಮೇಕಪ್ ಎಲ್ಲ ಹೊರ್ಟೋಗ್ಬಿಡುತ್ತೆ ಬಿಸಿಲಲ್ಲಿ. ದರ್ಶನ ಮಾಡ್ಕೊಂಡು ಈಚೆ ಬಂದ್ವಿ. ಈಚೆ ಬಂದು ಇಲ್ಲಿ ಬಸಪ್ಪನ ಎಲ್ಲ ಲೈನಲ್ಲಿ ಕೂತಿರ್ತಾರಲ್ಲ ಮುಂದೆಗಡೆ ಹಾಲಲ್ಲಿ, ಅಂದರೆ ವರಾಂಡದಲ್ಲೆಲ್ಲ ಅವ್ರಿಗೆಲ್ಲ ಬಸಪ್ಪ ಆಶೀರ್ವಾದ ಮಾಡಬೇಕಲ್ಲ, ಅದನ್ನು ನೋಡೋಣ ತಡಿ ಅಮ್ಮಿ ಅಂತು. ಅಕ್ಕ ಕಾಯಿ ಕಟ್ಟಬೇಕಾಯಿತು, ತಡೆ ಅದನ್ನು ನೋಡ್ಕೊಂಡು ಹೋಗ್ಬಿಟ್ಟು ಕಾಯಿ ಕಟ್ಟೋಣ ಅಂತ ಅಂತು. ಸರಿ ಬಿಡು ಅಂತ ಹಂಗೆ ನಿಂತಿದ್ವಿ. ಆ ಕಡೆಯಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ರು ಬಸಪ್ಪವರು. ನಾವು ಹಂಗೆ ನಿಂತಿದ್ವಿ, ಜನಗಳೆಲ್ಲ ನಿಂತಿದ್ರು, ನೋಡೋಕ್ಕೋಸ್ಕರನೇ ನಿಂತಿದ್ರು. ನಾನು 2ನೇ ಸಲ ಬಂದಾಗ ಲೈನಲ್ಲಿ ಮಲಗಿದ್ದೆ. ನಾನು 2ನೇ ಸಲ ಬಂದಾಗ ನೋಡೋಣ ಅಂದ್ಬಿಟ್ಟು ಮಲಗಿದ್ದೆ, 2ನೇ ಸಲ ಗೌಡ್ಗೆರೆಗೆ ಹೋದಾಗ. ಬಟ್ ಅವಾಗ ನನಗೆ ಆಶೀರ್ವಾದ ಏನೂ ಸಿಗಲಿಲ್ಲ. ಇವಾಗೇನೋ ಎಲ್ಲ ಲೈನ್ಗಳಿಗೂ ಬರ್ತೈತಂತೆ, ಇವಾಗೇನೋ ಎಲ್ಲ ಲೈನ್ಗೂ ಬರ್ತೈತಂತೆ, ಅವಾಗೇನೋ ಗೊತ್ತಿಲ್ಲ ನನಗೆ. ಅವಾಗಂದರೆ ಬಂದಿರಲಿಲ್ಲ, ನಾವು ಲೈನಲ್ಲಿ ಕೂತಿದ್ವಿ, ಬಂದಿರಲಿಲ್ಲ. ಬಟ್ ನಾನು 2ನೇ ಸಲನೇ ಆ ಥರ ಮಾಡಿದ್ದು. ಮತ್ತು ನಾನೇನು ಅದೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಯಾಕಪ್ಪ ಅಂದರೆ ನಮ್ಮ ನಂಬಿಕೆ ನಮಗಿರಲಿ ಸಾಕು. ಅಲ್ಲೆಲ್ಲ ಸುಮ್ಮನೆ ಅಂದರೆ ಬಿಸಿಲಲ್ಲಿ ಕೂತಿರ್ತಾರಲ್ಲ, ಅಪ್ಪ ಹೆಂಗಾಗಿರುತ್ತೆ ಅಂದರೆ ನಿಜವಾಗ್ಲೂ ಆ ಸೆಕೆಗೂ ಆ ಬಿಸಿಲಿಗೂ ನಿಜವಾಗ್ಲೂ ತುಂಬ ಅಂದ್ರೆ ತುಂಬ ಕಷ್ಟ ನೋಡಿ. ಲೈನಲ್ಲೆಲ್ಲ ಕೂತೇವ್ರಿಂದ ನಿಜವಾಗ್ಲೂ ಮೇಲ್ಗಡೆ ಬಿಸಿಲು, ಕೆಳಗಡೆ ನೆಲ ಒಣಗಿರೋ ನೆಲ, ಯಪ್ಪ ಎಷ್ಟು ನೋಡಿ. ಅದಕ್ಕೋಸ್ಕರ ಜನ ಈ ಥರ ಕೂತವ್ರೆ. ನಾವು ಹಂಗೆ ವೀಡಿಯೋ ಮಾಡ್ಕೊತಾ ಇದ್ವಿ, ಎಲ್ಲರಿಗೂ ಆಶೀರ್ವಾದ ಮಾಡ್ಕೊಂಡು ಹೋಗ್ತಾಯಿದ್ರು ಬಸಪ್ಪವರು. ನಾನು ಹಂಗೆ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡೇ ಬಂದಿದ್ದೀನಲ್ವ ಅಂದ್ಬಿಟ್ಟು ಇದೆಲ್ಲ ಇರಲಿ ಅಂತೇಳಿ ವೀಡಿಯೋ ಮಾಡ್ಕೊಂಡೆ ನಾನು. ನಾವು ಕೂತಿರೋರು ಕೂತೇ ಇದ್ದರು, ಬರೋರು ಬರ್ತಿದ್ರು, ಹೋಗೋರು ಹೋಗ್ತಿದ್ರು. ಜನ ಅಂದ್ರೆ ಜನ, ಜಾತ್ರೆನೇ ಇಲ್ಲಿ. ಶುಕ್ರವಾರ, ಮಂಗಳವಾರ, ಭಾನುವಾರ ಜಾತ್ರೆನೇ. ಹಾಗಾಗಿ ನಾವು ಹಾಗೆ ನಿಂತ್ಕೊಂಡ್ವಿ ನೋಡಿ. ಜನ ನೋಡಿ, ನಾನು ಅಕ್ಕ ಕಾಯಿ ತಾಂಬರನ ಬಾರಮ್ಮ ಅಂತಿತ್ತು. ಹಂಗೆ ಹೋಗ್ಬೇಕಾದ್ರೆ ವೀಡಿಯೋ ಮಾಡಿದೆ. ಜನ ನೋಡಿ ಎಷ್ಟು ಜನ ಐತೆ. ಹೋಗ್ತಾಯಿದ್ದೀವಿ ಕಾಯಿ ತರೋಕ್ಕೆ. ಕಾಯಲ್ಲೂ ಲೈನಲ್ಲಿ ಹೋಗ್ಬೇಕಂತೆ, ಅದಕ್ಕೆ ಹೋಗ್ತಾಯಿತ್ತು ಅಕ್ಕ ಕಾಯಿ ತಗೊಳ್ಳೋಕ್ಕೆ. ನಾನು ಅಕ್ಕನಿಂದ ಹೋಗ್ತಾ ಇದ್ದೀನಿ. ಪಾಪ ಅದಕ್ಕೆ ಬಿಸಿಲು ಬೇರೆ. ಮತ್ತು ಅದಕ್ಕೇನಂದರೆ ಬೇಗ ಎಲ್ಲ ಮುಗಿಸಿದ್ರೆ ದರ್ಶನವೂ ಆಯಿತು, ಬೇಗ ಕಾಯಿ ಕಟ್ಬಿಟ್ಟು ಹೋದರೆ ಬೇಗ ಬಸ್ ಸಿಗುತ್ತಲ್ವ ಅನ್ನೋದೊಂದು. ಆಮೇಲೆ ಆ ಕಡೆಯಿಂದ ಕಾಯಿ ತಗೊಳಕ್ಕೆ ಅಂತ ಮತ್ತೆ ವಾಪಸ್ ಬಂದು ಮತ್ತೆ ಹೋಗ್ತಾ ಇದ್ದೀವಿ ನೋಡಿ. ಅಕ್ಕ ಕಾಯಿ ತಗೊಳಕ್ಕೆ ಲೈನಲ್ಲೇ ಹೋಗ್ಬೇಕಿಲ್ಲೂ. ನಾನೇ 3 ಸತಿ ತಗೊಂಡು ಕಟ್ಟಿದ್ದೆ, ಸಾಕು ನಮಗಷ್ಟೇ. ತಾಯಿ ಎಲ್ಲಿದ್ದರೂ ಒಳ್ಳೇದು ಮಾಡ್ತಾಳೆ. ಯಾಕಂದರೆ ನಾನು ನಂಬಿರೋದು ಆ ತಾಯಿ ಚಾಮುಂಡೇಶ್ವರಿನ. ಸಾಕು ನನಗೆ ನಂಬಿಕೆ, ನನ್ನ ಉಸಿರಿರೋವರೆಗೂ ತಾಯಿನ ನಾನು ನಂಬ್ತೀನಿ, ನಂಗೆ ಅಷ್ಟೇ ಸಾಕು. ಕಾಯಿ ತಗೊಳಕ್ಕೆ ಅಂತ ಇಲ್ಲಿ ನಿಂತಿದ್ದೀವಿ. ಟೋಕನ್ ಇಸ್ಕೋಬೇಕಲ್ಲ. ಕಾಯಿ ತಗೊಂಡು ಮೇಲ್ಗಡೆ ಹೋಗ್ಬೇಕಲ್ವ ತಾಯಿ ಆಶೀರ್ವಾದ ತಗೊಳಕ್ಕೆ. ಹಂಗಾಗಿ ಮೇಲ್ಗಡೆ ಹೋಗ್ತಾ ಇದ್ದೀವಿ ನೋಡಿ. ನಾನು 6ನೇ ಸಲ ನನ್ನನ್ನು ಕರ್ಸ್ಕೊಂಡವಳೆ ಅಮ್ಮ ಸನ್ನಿಧಿಗೆ. ನಂಗೆ ನಿಜವಾಗ್ಲೂ ಎಷ್ಟು ಖುಷಿಯಲ್ಲ ಅಂದರೆ ಖುಷಿ ಒಂದು ಕಡೆ, ಬೇಜಾರು. ಯಾಕಪ್ಪ ಅಂದರೆ ಬಸ್ಸಲ್ಲಿ ಮಾಡೋದು ನೋಡಿದ್ರೆ ಬೇಜಾರು. ದೇವ್ರ ಹತ್ರ ನಮಗೆ ಖುಷಿನೇ, ಆದರೆ ಬಸ್ಸಲ್ಲಿ ಆಡೋದು ನೋಡಿಬಿಟ್ರೆ ಬೇಜಾರಾಗ್ಬಿಡುತ್ತೆ. ನಿಜವಾಗ್ಲೂ ಬರೋದೇ ಬೇಡಪ್ಪ ದೇವಸ್ಥಾನಕ್ಕೆ ಅನಿಸ್ಬಿಡುತ್ತೆ, ಅಷ್ಟು ಬೇಜಾರು ಮಾಡಾಕ್ತಾರೆ ಜನ. ಅಂದರೆ ಜನ ಅವರೇ. ನಾನು ಈ ವಿಡಿಯೋದಲ್ಲಿ ಫುಲ್ಲು ನೋಡಿ, ನನ್ನ ವಿಡಿಯೋದಲ್ಲಿ ಮುಂದೆ ಹತ್ತಬೇಕಾದ್ರೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲೂ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲೂ ಹಂಗೆ ಮಾಡವ್ರೆ. ಇಲ್ಲಿ ಗೌಡ್ಗೆರೆಯಲ್ಲೂ ಅದೇ ಥರ ಹತ್ತುತ್ತಾರೆ. ನಿಜವಾಗ್ಲೂ ಯಾವ ಥರ ಅಂದರೆ ಯಪ್ಪ, ಕಂಡಕ್ಟ್ರು, ಡ್ರೈವರು ಲೆಕ್ಕನೇ ಇಲ್ಲ. ಹೆಂಗಸ್ರುಗಳ್ಗಂತೂ ನಿಜವಾಗ್ಲೂ ಹೆಣ್ಮಕ್ಳುಗಳ್ಗೆ ಅವ್ರ ಲೆಕ್ಕಕ್ಕೆ ಬರೋಲ್ಲ. ಅಷ್ಟು ಒಂದು
ಒಂದು ಪದ ಬಳಸ್ತಾರೆ. ಮತ್ತು ಅದೇ ಥರ ಆಡ್ತಾರಪ್ಪ ನಿಜವಾಗ್ಲೂ. ತಾಯಿ ಸನ್ನಿಧಿಲಿ ನಾನು ಹೇಳಲ್ಲ, ಬಟ್ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಅದನ್ನು ಯಾವ ಥರ ಆಡ್ತಾರೆ ಅಂತ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ದೇವಸ್ಥಾನಗಳಿಗೆ. ಯಾಕೆ ಗೊತ್ತಾ, ಫ್ರೀ ಬಸ್ಸು ಏನೋ ಮಾಡಿದ್ದಾರೆ ಬರಲಿ, ಆದರೆ ಅವ್ರ ಬಾಯಲ್ಲಿ ಬರೋ ಪದಗಳು ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ನೋದನ್ನೇ ಮರ್ತುಬಿಟ್ಟಿರ್ತಾರೆ ಅವರು. ಆ ಥರ ಒಂದು ಅಶ್ಲೀಲವಾದ ಪದಗಳನ್ನ ಬಳಸ್ತಾರೆ. ನಿಜವಾಗ್ಲೂ ನಾನು ಹೇಳ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಅಮ್ಮನ ಸನ್ನಿಧಿಗೆ ಬಂದ್ವಿ. ತಾಯಿ ಸರ್ವೇಶ್ವರಿ ನಿಂತಿರೋದು. ತಾಯಿಯವರು ಇಡೀ ಜಗತ್ತಿಗೆ ತಾಯಿ, ಇಡೀ ಒಂದು ಲೋಕ ಮಾತೆ. ಆ ತಾಯಿ ಸನ್ನಿಧಿಲಿ, ಆ ತಾಯಿ ಸನ್ನಿಧಿ ನಿಜವಾಗ್ಲೂ ತುಂಬ ಅಂದರೆ ಒಂಥರ ಪುಣ್ಯ ಅಂತ ಅನ್ಕೊತೀನಿ ನಾನು. ಒಂದು 6 ಸಲ ಬಂದಿರೋದು. ನೋಡಿ, ನೀರೆಲ್ಲ ಬಿಟ್ಟಿದ್ರು, ನೀರೆಲ್ಲ ಚೆನ್ನಾಗಿತ್ತು. ನಾನು ತಲೆ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡೆ. ತಾಯಿ ಪಾದದ ತವಲಿಂದ ಬರೋ ನೀರು ಇದು. ಹಂಗೆ ಕೆಳಗೆ ಬಂದ್ವಿ. ನೋಡಿ, ಇಲ್ಲಿ ಜನ ನೋಡಿ, ಎಷ್ಟು ಜನ ಅಂದರೆ ಅಪ್ಪ ಭಗವಂತ. ಬಸ್ಸಲ್ಲೇ ಎಲ್ಲ ಇಷ್ಟು ಜನ ಐತೆ ನೋಡಿ. ಜಾತ್ರೆ ಜನ ಐತಿಲ್ಲಿ. ಜಾತ್ರೆ ಥರ ಜನ ನಿಜವಾಗ್ಲೂ. ನಾನು ಹಂಗೆ ಅಕ್ಕ ಹೋಗ್ತಿದ್ರು, ನಾನು ವೀಡಿಯೋ ಮಾಡ್ಕೊಂಡೆ. ಆಮೇಲೆ ಕಾಯಿ ತಗೊಂಡ್ರು. ಇಲ್ಲಿ ಕಾಯಿ ಕಟ್ಟಬೇಕು ಅಂತೇಳಿ ಅಕ್ಕ ಪಾಪ ಬಿಸಿಲಲ್ಲಿ ಕಾಲು ಸುಟ್ಟೋಗ್ತವೆ ಪಾಪ. ಅವರು ಸುತ್ತಾಕ್ತಾಯಿದ್ರು ಕಾಯಿ ತಗೊಂಡು. ನಾನು ಇದನ್ನು 3 ಸತಿ ಮಾಡಿದ್ದೀನಿ. ಹಂಗೆ ವೀಡಿಯೋ ಮಾಡ್ಕೊತಿದ್ದೆ. ಅಕ್ಕನೂ ಕಾಯಿ ಕಟ್ಟೋಕ್ಕೆ ಸುತ್ತಾಕ್ತಾಯಿದ್ರು. ನಾನು ಹಂಗೆ ಕೂತ್ಕೊಂಡೆಲ್ಲ ವೀಡಿಯೋ ಮಾಡ್ತಾಯಿದ್ದೆ. ತುಂಬ ದಿನ ಆಗಿತ್ತಲ್ವ ವೀಡಿಯೋ ಮಾಡಿ, ಹಂಗಾಗಿ ಇದು 6ನೇ ಸಲ ಬಂದಿರೋದ್ರಿಂದ ವೀಡಿಯೋ ಮಾಡ್ತೀನಿ. ಬಟ್ ಬಂದಾಗೆಲ್ಲ ನಾನು ವೀಡಿಯೋ ಮಾಡಲ್ಲ. ಇನ್ನು ಯಾವಾಗ ಹೋದ್ರೂ ನನಗೇನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಬಟ್ ಇದು 6ನೇ ಸತಿ ಬಂದಿರೋದ್ರಿಂದ ನಾನು ಇದೊಂದು ನೆನಪಿರುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಅಂದರೆ ಬರೀ ಮಾಡಿದ್ದೇ ಮಾಡ್ತಾರೆ ವೀಡಿಯೋ ಅನ್ನೋದಲ್ಲ. ನಾವು ಬರೋದೇ 6 ತಿಂಗಳು, ಆವಾಗಲೇ ಒಂದು 3-4 ತಿಂಗಳಾಗಿತ್ತು ನಾನು ಬಂದು. ಹಂಗಾಗಿ ಇವತ್ತು ಬಂದಿದ್ದೀನಲ್ವ, ಈಗ ಒಂದು ವೀಡಿಯೋ. ಮತ್ತು ಇನ್ಯಾವಾಗ ಬರ್ತೀನೋ ಈ ಕಡೆ ನೋಡೋಣ, ತಾಯಿ ಆಶೀರ್ವಾದ ಇದ್ದರೆ. ನಾನು ಅಂದ್ಕೊಂಡಿರಲಿಲ್ಲ ನಾನು ಗೌಡ್ಗೆರೆಗೆ ಹೋಗ್ತೀನಿ ಅಂತ. ಬಟ್ ಏನೋ ಗೊತ್ತಿಲ್ಲ, ಅಕ್ಕ ಹೊಡ್ಸಿದ್ರು, ಅದಕ್ಕೆ ಬಂದೆ. ತಾಯಿ ದರ್ಶನವೂ ಚೆನ್ನಾಗಾಯಿತು. ಒಳಗಡೆ ಚೆನ್ನಾಗಿ ದರ್ಶನ ಆಯಿತು ನಮಗೆ. ದರ್ಶನ ಕೊಟ್ಟಳು ಅಮ್ಮ. ಯಾಕಂದರೆ ತಾಯಿನ ಮನಸ್ಫೂರ್ತಿಯಾಗಿ, ಆತ್ಮ ಶುದ್ಧಿಯಾಗಿ ಇಟ್ಕೊಂಡು, ಮನಸ್ಸು ಶುದ್ಧಿಯಾಗಿ ಇಟ್ಕೊಂಡು ಪೂಜೆ ಮಾಡಬೇಕು. ಮನಸ್ಫೂರ್ತಿ ಆ ಅಮ್ಮನ್ನ ಒಂದು ಒಳ್ಳೆ ಮನಸ್ಸಿಂದ ನಾವು ಯಾವಾಗ ಆರಾಧಿಸ್ತೀವೋ ಆವತ್ತು ತಾಯಿ ನಮಗೆ ಯಾವುದೇ ಒಂದು ರೂಪದಲ್ಲಾದರೂ ನಮ್ಮನ್ನು ಕರ್ಸ್ಕೊತಾಳೆ ತಾಯಿ ಸನ್ನಿಧಿಗೆ. ಯಾಕಂದರೆ ತಾಯಿ ಅಂದರೆ ನನಗೆ ಅಪಾರವಾದ ನಂಬಿಕೆ, ಅಪಾರವಾದ ಒಂದು ಭಕ್ತಿ. ತಾಯಿ ನನಗೆ ಯಾವುದೇ ಜನ್ಮದ ಒಂದು ಪುಣ್ಯನೋ ಗೊತ್ತಿಲ್ಲ, ತಾಯಿ ಚಾಮುಂಡೇಶ್ವರಿನ ಅಷ್ಟೇ ಒಂದು ನಂಬಿದ್ದೀನಿ ನಾನು. ನನಗೆ ನನ್ನ ಒಂದು ಉಸಿರಲ್ಲೇ ಆ ಅಮ್ಮ ನನಗೆ ನಿಜವಾಗ್ಲೂ. ನೋಡಿ, ಆ ಕಡೆ ಬಸಪ್ಪ ಆಶೀರ್ವಾದ ಮಾಡ್ಕೊಂಡು ಬರ್ತಿತ್ತು. ಎಲ್ಲ ಏನೋ ಅವ್ರವ್ರ ನಂಬಿಕೆ ಮತ್ತು ಅವ್ರವ್ರ ಭಕ್ತಿ, ಏನಾದರೂ ಹರಕೆಗಳು ಇರ್ತವಂತೆ, ಅದೆಲ್ಲ ಏನೇನೋ ಹೇಳ್ತಾರಪ್ಪ. ನನಗೂ ಅದೆಲ್ಲ ಸರಿ ಗೊತ್ತಿಲ್ಲ. ಬಟ್ ಯಾರ ಮಾತು ನಾನು ನಂಬಕ್ಕೆ ಹೋಗಲ್ಲ. ಯಾಕಂದರೆ ಜನಗಳು ಒಬ್ಬೊಬ್ಬರು ಒಂಥರ ಮಾತಾಡ್ತಾರೆ. ಹಂಗಾಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಊಟ ಮಾಡ್ಕೊಂಡು ಬಂದ್ವಿ. ಬಸ್ ಹತ್ರ ಬಂದ್ವಿ. ಬಸ್ ಹತ್ರ ಇದು ತುಮಕೂರ್ಗೆ ಹೋಗೋ ಬಸ್ಸು. ತುಮಕೂರ್ಗೆ ಹೋಗೋ ಬಸ್ಸಲ್ಲ, ಸಾರಿ, ಕುಣಿಗಲ್ಗೂ ತುಮಕೂರ್ಗೂ ಹೋಗೋ ಬಸ್ ಇದು. ಕುಣಿಗಲ್ಲಿಂದ ತುಮಕೂರ್ಗೆ ಹೋಗೋ ಬಸ್ಸು. ನಿಜವಾಗ್ಲೂ ನೋಡಿ, ಅಲ್ಲಿ ಮಕ್ಕಳನ್ನ ಆಮೇಲೆ ಎಲ್ಲ ಕಿಟಕಿಯಲ್ಲೇ ಹತ್ತಿಸ್ತಾರೆ. ಬೇಕಾದ್ರೆ ನೋಡಿ, ನನ್ನ ವೀಡಿಯೋದಲ್ಲಿದೆ. ಆ ಸೀಟುಗಳು ನೋಡಿ, ಒಬ್ಬೊಬ್ಬರು ಕೊಡ್ತಾನೆ ಅವ್ರ ಸೀಟುಗಳ್ನ. ಈ ವಯಸ್ಸಾದವ್ರು ಅವರಲ್ವ ನೋಡಿ, ಆ ಮಕ್ಕಳನ್ನ ಆ ಕಿಟಕಿಯಲ್ಲೇ ಹತ್ತಿಸ್ತಾರೆ. ಏನಾದರೂ ಗ್ಲಾಸು ಏನಾದರೂ ಒಕ್ಕೊಂಬಿಟ್ರೆ ಏನಪ್ಪ ಗತಿ. ಆಮೇಲೆ ಯಾವುದೋ ಒಂದು ಇದು ಹೆಣ್ಮಗು, ಒಂದು ಗಂಡು ಹುಡುಗನ ಹತ್ತಿಸ್ತಾರೆ ನೋಡ್ಬೇಕು. ಇವಾಗ ನಾನು ಹಂಗೂ ಕೂಗ್ತಾ ಇದ್ದೆ ಅಲ್ಲಿ. ನನ್ನ ವೀಡಿಯೋದಲ್ಲಿ ನಾನು ವಾಯ್ಸ್ ಕೊಟ್ಟಿರೋದ್ರಿಂದ ಕೇಳಿಸಲ್ಲ. ಕೂಗಿದೆ, ಅಮ್ಮ ಗಂಡು ಮಗುಗೆ ಏನಾದರೂ ಆಯ್ಕೋ ಏಟಾಗ್ಬಿಟ್ರೆ ಏನಮ್ಮ ಗತಿ. ಅದು ಗಂಡು ಮಗನೇ ತೋರಿಸ್ಬಿಟ್ರು ಆ ಕಿಟಕಿಗೆ ಹಾಸಿ. ನಿಜವಾಗ್ಲೂ ಯಪ್ಪ, ಅಷ್ಟು ಒಂದು ಜನನಪ್ಪ. ನಿಜವಾದ ತಾಳ್ಮೆ ಇಲ್ಲ ಜನಗಳಿಗೆ. ಬಂದಿರೋದೇ ದೇವಸ್ಥಾನಕ್ಕೆ ನಿಧಾನ. ಆಮೇಲೆ ಇವತ್ತಿನ ಒಂದು ಏನು ಗೊತ್ತಾ, ಗೌಡ್ಗೆರೆಯಲ್ಲಿ ಬಸ್ಗಳು ಕಮ್ಮಿ ಆಗಿಬಿಟ್ಟೈತಿ. ಬಸ್ಗಳು ಇರಲಿಲ್ಲ. ಎಷ್ಟು ಬಸ್ಸು ಅಂದರೆ ಸುಮಾರು ಬಸ್ ಹಿಂದಿಂದಲೇ ಬರ್ತಾಯಿದ್ವಿ. ಇವತ್ತು ಯಾಕೋ ಬಸ್ಗಳೇ ಇಲ್ಲ. ಇದು ಕುಣಿಗಲ್ಲು ಬಸ್ಸು, ಇದಕ್ಕೆ ಹತ್ಬಿಟ್ಟವ್ರೆ ಜನ. ಕುಣಿಗಲ್ಗೆ ಹೋಗೋರು ಇವರೆಲ್ಲ. ನಾವು ತುಮಕೂರ್ಗೆ ಹೋಗೋರು ಇಲ್ಲೆಲ್ಲ ಲೈನ್ ಮಾಡವ್ರೆ ಇವಾಗ. ಎಲ್ಲ ಲೈನಾಗಿ ಹೋಗ್ರಿ ಅನ್ನೋ ಥರ ಮಾಡವ್ರೆ. ಹತ್ತುತ್ತಾನೆ ಅವರೇ ಜನ. ನಾವು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಮನೆಗಂತೂ. ಅಷ್ಟು ಒಂದು ಜನ ಹತ್ತುತ್ತವ್ರೆ ನೋಡಿ. ಅಲ್ಲಿ
ಮಕ್ಕಳನ್ನ ನೋಡಿ ಆ ಮಗನ ನೋಡಿ, ಆ ಮಗನ ಕಿಟಕಿಯಾಗ ತೋರಿಸ್ತಾರೆ. ಏನಾದರೂ ಗ್ಲಾಸೋ ಕಂಬಿನೋ ಏನಾದರೂ ಒಕ್ಕೊಂಡು ಮಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ, ಯಾರು ಹೊಣೆ? ಆಮೇಲೆ ಇನ್ನೂ ಒಂದು ಏನು ಗೊತ್ತಾ, ಕೆಳಗಡೆ ಏನಾದರೂ ಬಸ್ಸಿನ ಚಕ್ರಕ್ಕೋ ಏನಾದರೂ ಬಿದ್ದರೆ ಏನು ಗತಿ ಅಲ್ವಾ? ನೋಡಿ ಆ ಗಂಡು ಹುಡ್ಗನ ನೋಡಿ, ಆ ಗಂಡು ಹುಡ್ಗ ನೋಡಿ, ಆ ಹುಡ್ಗನ ಆ ಕಿಟಕಿಯಲ್ಲಿ ಆ ಹುಡ್ಗ ಪಾಪ ಆಯ್ಕೋ ಏನಾದರೂ ಬಿದ್ದುಬಿಟ್ರಿ ನೋಡಿ 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 ಅಲ್ಲಿ ಅದು ಹೊತ್ತೋದು ನೋಡು ಆ ಮಕ್ಕಳನ್ನ ಎಲ್ಲ ನಗ್ತಾಯಿದ್ರು. ಆಮೇಲೆ ನಾನು ಹೇಳೋದೊಂದೇ, ಬಸ್ಸಲ್ಲಿ ಚಕ್ರದ ಅಡಿಕೋ ಏನಕ್ಕಾದರೂ ಅಕಸ್ಮಾತ್ ಒಬ್ಬರ ಮೇಲೆ ಒಬ್ಬರು ಬಿದ್ದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರ ತಲೆ ಮೇಲೆ ಬರಬೇಕು? ಆಮೇಲೆ ಹೇಳೋದೊಂದೇ, ಕಂಡಕ್ಟ್ರು ಸರಿ ಇಲ್ಲ, ಬಸ್ ಸರಿ ಇಲ್ಲ, ಬಸ್ ಅಡಿಕೆ ಇದು ಮಾಡ್ಕೊಂಬಿಟ್ರು, ಕಂಡಕ್ಟ್ರೇ ಸರಿ ನೋಡ್ಕೊಳ್ಳಿಲ್ಲ, ಈ ಥರ ಮಾತುಗಳು ನಿಜವಾಗ್ಲೂ ಎಲ್ಲರಿಗೂ ತೊಂದರೆನೇ ಅಲ್ವ ಆ ಥರ ಆದರೆ. ಆದರೂ ಜನ ಬುದ್ಧಿ ಕಲಿಯಲ್ಲಪ್ಪ ನಿಜವಾಗ್ಲೂ. ಎಲ್ಲೋದ್ರೂ ಜನಗಳು ಇನ್ನೂ ಜನಗಳು ಶಿಸ್ತು ಅನ್ನೋದೇ ಕಲ್ತಿಲ್ಲ ಅಂದ್ಕೊತೀನಿ ನನಗೆ. ಇವತ್ತು ನಾನು ನೋಡಿದ್ದು ಇದು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ, ಧನ್ಯವಾದ.